ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿಬ ಸೈಕಿಯನ್ ಗಿರಿಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಮಗೆ ಒಂದು ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಮಾಡುವಂತಹ ಜ್ಯೇಷ್ಠಲಕ್ಷ್ಮಿ ಪೂಜೆ ಒಂದು ಪೂಜಾ ವಿಧಾನ, ಹಾಗೆ ವಿಸರ್ಜನೆ ಮಾಡುವ ವಿಧಾನ, ಹಾಗೆ ಮಂತ್ರ ಪ್ರಸಾದ ಹೂ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಿದ್ದೇನೆ. ಬನ್ನಿ ನೋಡಿದಂತೆ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಜ್ಯೇಷ್ಠ ಮಾಸದಲ್ಲಿ ಸಹ ಅದು ಇರ್ತದೆ ಅಂತ. ಆದರೆ ನಾನು ನಿಮಗೆ ಒಂದು ತಿಳಿಸ್ಕೊಡೋದು ಆಗಿಲ್ಲ ಕಾರಣಾಂತರಗಳಿಂದ. ಸೊ ನಾನು ನಿಮಗೆ ಈಗ ತಿಳಿಸ್ಕೊಡ್ತಾ ಇದ್ದೇನೆ. ಜ್ಯೇಷ್ಠ ಮಾಸದಲ್ಲಿ ಆಚರಿಸುವುದು ತುಂಬಾ ಒಂದು ಒಳ್ಳೆಯದು. ಇದು ಸಹ ಒಳ್ಳೆಯದೇನೆ ಆಷಾಢ ಮಾಸದಲ್ಲಿ ಸಹ. ಈಗ ಪೂಜಾ ವಿಧಾನ ನೋಡೋಣಂತೆ. ಈ ಜ್ಯೇಷ್ಠಲಕ್ಷ್ಮಿ ಪೂಜೆ ಯಾವಾಗ ಬಂದಿದೆ ಅನ್ನೋದ್ರ ಬಗ್ಗೆ ಮೊದಲೇ ನಾನು ನಿಮಗೆ ಒಂದು ತಿಳಿಸ್ಕೊಂಡು ಬಿಡ್ತೀನಿ. ಈ ಜ್ಯೇಷ್ಠಲಕ್ಷ್ಮಿಯನ್ನು ನಾವು ಈ ಪೂಜೆನ ಯಾವುದೋ ದಿನಗಳಲ್ಲಿ ಸಹ ನಾವು ಅದನ್ನು ಮಾಡಲು ಬರುವುದಿಲ್ಲ. ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲ ನಕ್ಷತ್ರ ಒಂದೇ ದಿವಸದಲ್ಲಿ ಬಂದಾಗ ಮಾತ್ರ ನಾವು ಅದನ್ನು ಪೂಜೆಯನ್ನು ಅದನ್ನು ಒಂದು ಮಾಡಬೇಕಾಗುತ್ತದೆ. ಅನುರಾಧ ನಕ್ಷತ್ರ ಯಾವಾಗ ಅನ್ನೋದಾದರೆ 17ನೇ ತಾರೀಕು ಬೆಳಗಿನ ಜಾವ 2 ಗಂಟೆ 14 ನಿಮಿಷಕ್ಕೆ ಅದು ಪ್ರಾರಂಭವಾದರೆ, 18ನೇ ತಾರೀಕು ಬೆಳಗಿನ ಜಾವ 3 ಗಂಟೆ 13 ನಿಮಿಷಕ್ಕೆ ಅದು ಮುಕ್ತಾಯಗೊಳ್ಳುತ್ತದೆ. ಜ್ಯೇಷ್ಠ ನಕ್ಷತ್ರ ನಮಗೆ ಪ್ರಾರಂಭವಾಗುವಂಥದ್ದು 18ನೇ ತಾರೀಕು ಬೆಳಗಿನ ಜಾವ 3 ಗಂಟೆ 14 ನಿಮಿಷಕ್ಕೆ ಪ್ರಾರಂಭವಾದರೆ ಮುಕ್ತಾಯವಾಗುವುದು 19ನೇ ತಾರೀಕು ಬೆಳಗಿನ ಜಾವ 3 ಗಂಟೆ 25 ನಿಮಿಷಕ್ಕೆ ಅದು ಮುಕ್ತಾಯಗೊಳ್ಳುತ್ತದೆ. ಮೂಲ ನಕ್ಷತ್ರ ನಮಗೆ ಪ್ರಾರಂಭವಾಗುವಂಥದ್ದು 19ನೇ ತಾರೀಕು ಬೆಳಗಿನ ಜಾವ 3 ಗಂಟೆ 26 ನಿಮಿಷಕ್ಕೆ ಪ್ರಾರಂಭವಾದರೆ 20ನೇ ತಾರೀಕು ಬೆಳಗಿನ ಜಾವ 2 ಗಂಟೆ 55 ನಿಮಿಷಕ್ಕೆ ಅದು ಮುಕ್ತಾಯಗೊಳ್ಳುತ್ತದೆ. ಸೊ ಆದ್ದರಿಂದ ನಾವು 17ನೇ ತಾರೀಕು ಒಂದು ಅನುರಾಧ ನಕ್ಷತ್ರವನ್ನು ಆಚರಣೆ ಮಾಡ್ತೀವಿ. 18ನೇ ತಾರೀಕು ಜ್ಯೇಷ್ಠ ನಕ್ಷತ್ರವನ್ನು ಆಚರಣೆ ಮಾಡ್ತೀವಿ. 19ನೇ ತಾರೀಕು ಈ ಮೂಲ ನಕ್ಷತ್ರವನ್ನು ನಾವು ಆಚರಣೆ ಮಾಡ್ತೀವಿ ಈ ಸಲ. ಸೊ ನಾವು ಒಂದು ಸಿದ್ಧತೆಗಳನ್ನು ಯಾವ ನಕ್ಷತ್ರದಲ್ಲಿ ಮಾಡಬೇಕಂದ್ರೆ, ಜ್ಯೇಷ್ಠಲಕ್ಷ್ಮಿ ಪೂಜೆಯನ್ನು ನಾವು ಮಾಡುವಾಗ ಅನುರಾಧ ನಕ್ಷತ್ರದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಜ್ಯೇಷ್ಠ ನಕ್ಷತ್ರದಲ್ಲಿ ನಾವು ಪೂಜೆ ಮಾಡಿ ಮೂಲ ನಕ್ಷತ್ರದಲ್ಲಿ ನಾವು ಅದನ್ನು ವಿಸರ್ಜನೆ ಮಾಡಬೇಕಾಗುತ್ತದೆ. ಬನ್ನಿ ಪೂಜಾ ವಿಧಾನ ನೋಡೋಣಂತೆ ಯಾವ ರೀತಿ ಮಾಡಬೇಕಂತ. ಮನೆ ಮೇಲೆ ರಂಗೋಲಿಯನ್ನು ಹಾಕಿಕೊಳ್ಳಿ. ಅದಕ್ಕೆ ನೀವು ಬಾರ್ಡರ್ ರಂಗೋಲಿಯನ್ನು ಸಹ ನೀವು ಹಾಕಬೇಕಾಗುತ್ತದೆ 4 ಕಡೆಯಿಂದಲೂ ಸಹ. ಹಾಗೆ ಒಂದು ತಾಮ್ರದ ಪ್ಲೇಟನ್ನು ಎತ್ತಿದ್ದೇನೆ. ಒಂದು ಹಿತ್ತಾಳೆ ಪ್ಲೇಟ್ ಮೇಲೆ 3 ಹಿಡಿ ಅಕ್ಕಿಯನ್ನು ನಾನು ಹಾಕಿಕೊಂಡು ಅದ್ರ ಮೇಲೆ ಅರಿಶಿನ ಕುಂಕುಮವನ್ನು ಹಾಕಿ ಒಂದು ತಾಮ್ರದ ಕಳಸವನ್ನು ಇಟ್ಟಿದ್ದೇನೆ. ಪರಿಶುದ್ಧವಾದ ನೀರನ್ನು ಹಾಕಿ ಅರಿಶಿನ, ಕುಂಕುಮ ಮತ್ತು ಹೂ ಮತ್ತು ಅಕ್ಷತೆ ಅಷ್ಟನ್ನು ನೀವು ಸಂಕಲ್ಪ ಮಾಡಿಕೊಂಡು ಅದರೊಳಗೆ ನೀವು ಹಾಕಬೇಕಾಗುತ್ತದೆ. ಅದರೊಳಗೆ ಹಾಕಿ ನೀವು 5 ವೇದಲೆಯನ್ನು ಇಟ್ಟು ಅದ್ರ ಮೇಲೆ ಮತ್ತೊಂದು ಒಂದು ಪ್ಲೇಟನ್ನು ಇಡಿ. ಹಿತ್ತಲೆ ಒಂದು ಪ್ಲೇಟನ್ನು ಇಟ್ಟು 2 ವೇದಲೆ ಇಟ್ಟು 5 ಕಡೆ ಹಾಗೆ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಹಚ್ಚಿ ಜ್ಯೇಷ್ಠಾದೇವಿಯ ಒಂದು ವಿಗ್ರಹವನ್ನು ಇಡಬೇಕಾಗುತ್ತದೆ. ಇದು ವಿಗ್ರಹ ಹೇಗೆ ಮಾಡಬೇಕಂದ್ರೆ, ಅರಿಶಿನ ಕುಂಕುಮ ಸಮ ಪ್ರಮಾಣದಲ್ಲಿ ಅದನ್ನು ತೆಗೆದುಕೊಳ್ಳಿ. ಸ್ವಲ್ಪ ಗಂಧದ ಪುಡಿ ಹಾಗೆ ಸ್ವಲ್ಪ ತುಪ್ಪ ಅದನ್ನು ನೀವು ಚೆನ್ನಾಗಿ ಕಲಸಿ ನೀರನ್ನು ಹಾಕಿ ಒಂದು ಗೋಪುರ ರೀತಿಯಲ್ಲಿ ನೀವು ಅರಿಶಿನದ ಹೇಗೆ ಗೌರಮ್ಮ ಮಾಡ್ತೀರೋ ಅದೇ ರೀತಿ ಅದನ್ನು ಕಲಿಸ್ಕೊಂಡು ಅದನ್ನು ಇಟ್ಟು 4 ಎಲೆ ಗೆಜ್ಜೆ ವಸ್ತುವನ್ನು ಹಾಕಿಕೊಂಡು ಹೂಗಳಿಂದ ಒಂದು ಅಲಂಕಾರ ಮಾಡಿ, ಹಾಗೆ ಅದಕ್ಕೆ ನೀವು ಮಾಂಗಲ್ಯವನ್ನು ಸಹ ನೀವು ಹಾಕಬೇಕಾಗುತ್ತದೆ. ಅರಿಶಿನ ಕೊಂಬಿನಿಂದ ಮಾಡಿರುವಂಥ ಮಾಂಗಲ್ಯವನ್ನು ನೀವು ಹಾಕಬೇಕಾಗ್ತದೆ. ಬೆಳ್ಳಿ ಬಂಗಾರದ್ದು ನೀವು ಹಾಕಿದ್ರೆ ಅದನ್ನು ಸಹ ನೀವು ಒಂದು ವಿಸರ್ಜನೆ ಮಾಡಬೇಕಾಗ್ತದೆ. ಅದನ್ನು ಇಟ್ಕೊಳ್ಳಲು ಬರುವುದಿಲ್ಲ. ಸೊ ಬೆಸ್ಟ್ ಅಂದರೆ ನೀವು ಅರಿಶಿನ ಕೊಂಬಿನಿಂದ ಮಾಡಿರುವಂಥ ಮಾಂಗಲ್ಯ ಹಾಕೋದು ತುಂಬ ಒಂದು ಒಳ್ಳೆಯದು, ಅದು ಶ್ರೇಷ್ಠ ಸಹ. ಹಾಗೆ ಪ್ರಸಾದಕ್ಕೆ ಅಂತ ಜ್ಯೇಷ್ಠಾದೇವಿಗೆ ಉಪ್ಪು, ಹುಳಿ, ಖಾರ ಅಂದರೆ ತುಂಬಾ ಒಂದು ಪ್ರಿಯವಾದದ್ದಲ್ವಾ, ಅದಕ್ಕೆ ನಾನು ಪುಳಿಯೋಗರೆ ಇಟ್ಟಿದ್ದೇನೆ. ಹಾಗೆ ಪಾಯಸ ಅನ್ನು ಸಹ ಒಂದು ಸಿದ್ಧತೆ ಮಾಡ್ಕೋಬಹುದು. ಹಾಗೆ ತಾಂಬೂಲ ಎಲೆ, ಅದಕ್ಕೆ ದಕ್ಷಿಣೆ, ಬಾಳೆಹಣ್ಣು, ನಾನು ಮಾವಿನ ಹಣ್ಣು ಎತ್ತಿದ್ದೇನೆ. ಹಾಗೆ ಬಳೆ, ಅರಿಶಿನ ಕುಂಕುಮ ಪ್ಯಾಕೆಟು ಅಷ್ಟನ್ನು ಎತ್ತು ನೀವು ಪೂಜೆ ಮಾಡಿಕೊಳ್ಳಿ. ಇಷ್ಟು. ಹಾಗೆ ಕಂಕಣವನ್ನು ನೀವು ಸಿದ್ಧತೆ ಮಾಡಬೇಕಾಗುತ್ತದೆ. 16 ಎಲೆ ದಾರವನ್ನು ತೆಗೆದುಕೊಳ್ಳಿ, ಅಂಗುನೂಲು ದಾರ. ಹಾಗೆ ಅದಕ್ಕೆ ಸೇವಂತಿ ಹೂವನ್ನಿಟ್ಟು ಅದು ದಾರಕ್ಕೆ ಅರಿಶಿನ ದಾರ ಅನ್ನಾಗಿ ಮಾಡಿ ಅದನ್ನು ಒಂದು ಸಿದ್ಧತೆ ಮಾಡಿಕೊಂಡು ಹೂವನ್ನು ಹಿಡಿದು ಒಂದು ಗಂಟನ್ನು ಹಾಕಿ ಎಕ್ಸ್ಟ್ರಾ 15 ಗಂಟನ್ನು ನೀವು ಹಾಕಬೇಕಾಗುತ್ತದೆ. ಹೂವನ್ನು ಹಿಡಿದು ಒಂದು ಗಂಟು ಎಕ್ಸ್ಟ್ರಾ 15 ಗಂಟು, ಟೋಟಲಿ ಆಗಿ ನಮಗೆ ಅದು 16 ಗಂಟೆಗಳನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಈ ಪೂಜೆಯನ್ನು ನಾವು 16 ವರ್ಷಗಳು ಮಾಡುವುದರಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಹ ಒಂದು ಸಂಕಷ್ಟವಿರುವುದಿಲ್ಲ ಅಂತ ಸಹ ಶಿವನು
ಪಾರ್ವತಿ ದೇವಿಗೆ ತಿಳಿಸ್ಕೊಟ್ಟುವಂಥ ಪವಿತ್ರವಾದ ವ್ರತ ಅದು. ಸೊ ಎಲ್ಲರೂ ಸಹ ಇದನ್ನು ಆಚರಣೆ ಮಾಡಿ ಜ್ಯೇಷ್ಠ ದೇವಿ ಪೂಜೆ. ಈ ಕಂಕಣವನ್ನು ನೀವು ಜ್ಯೇಷ್ಠಾದೇವಿ ಮುಂದೆ ಇಟ್ಟು ಉದಿನ ಕಡ್ಡಿಯನ್ನು ಬೆಳಗ್ಗೆ ಅದನ್ನು ನೀವು ಕಟ್ಕೋಬೇಕಾಗುತ್ತದೆ. ತೀರ್ಥವನ್ನು ಸಹ ನೀವು ಇಡಿ ಒಂದು ಪಂಚಪಾತ್ರೆಯಲ್ಲಿ. ಹಾಗೆ ನೀವು ಜ್ಯೇಷ್ಠಾದೇವಿಯ ಒಂದು ಅಷ್ಟೋತ್ರ ಹೇಳ್ಕೋಬೇಕಾಗುತ್ತದೆ. ಮಂತ್ರ ಅದು 108 ಸಹ ನೀವು ಅದನ್ನು ಹೇಳ್ಕೋಬೇಕಾಗುತ್ತದೆ. ಜಪಮಾಲೆಯಿಂದಲೇ ಅದನ್ನು ಒಂದು ಹೇಳ್ಕೋಬೇಕು. ಆ ಮಂತ್ರ ಹೀಗಿದೆ. ಮೂಲ ಮಂತ್ರ, ಜ್ಯೇಷ್ಠಾದೇವಿಯ ಮೂಲ ಮಂತ್ರ: ಹ್ರೀಂ ಶ್ರೀಂ ಜ್ಯೇಷ್ಠಲಕ್ಷ್ಮಿ ಸ್ವಯಮೇವ ಹ್ರೀಂ ಜ್ಯೇಷ್ಠಾಯ ನಮಃ. ಇದನ್ನು 108 ಸಲ ಹೇಳ್ಕೊಂಡು ಅಷ್ಟೋತ್ತರವನ್ನು ಮಾಡಬೇಕಾಗುತ್ತದೆ. ನಂತರದಲ್ಲಿ ತೆಂಗಿನಕಾಯನ್ನು ಒಡೆದು ನೀವು ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ. ಇಷ್ಟು ನೀವು ಪೂಜೆ ಮಾಡಿಕೊಳ್ಳುವಂಥದ್ದು. ಸಂಜೆ ಸಮಯದಲ್ಲಿ ಒಂದು 5 ಜನರಿಗೆ ಒಂದು ಕುಂಕುಮ ಹಾಗೆ ತಾಂಬೂಲವನ್ನು ನೀವು ಕೊಟ್ಟು, ಪ್ರಸಾದವನ್ನು ಸಹ ಅವರಿಗೆ ಸ್ವಲ್ಪ ಮಟ್ಟಿಗೆ ಕೊಟ್ಟು, ಅದು ನೀವು ವಿಸರ್ಜನೆಯನ್ನು ಶುಕ್ರವಾರ ಮಾಡಬೇಕಾಗುತ್ತದೆ. ಮೂಲ ನಕ್ಷತ್ರದಲ್ಲಿ ಅದನ್ನು ನಾವು ವಿಸರ್ಜನೆ ಮಾಡಬೇಕಾಗುತ್ತದೆ. ಈ ಪೂಜೆಯನ್ನು ಜ್ಯೇಷ್ಠ ನಕ್ಷತ್ರದಲ್ಲಿ ಮಾಡಬೇಕಾಗುತ್ತದೆ. ಗುರುವಾರ, ಬುಧವಾರ ಎಲ್ಲದನ್ನು ನಾವು ಅಂದರೆ ಗೆಜ್ಜೆ ವಸ್ತ್ರ, ಹೂವು ಎಲ್ಲದನ್ನು ಸಹ ನಾವು ಸಿದ್ಧತೆ ಮಾಡಿಕೊಂಡು ಗುರುವಾರ ಪೂಜೆ ಮಾಡಿ ಶುಕ್ರವಾರ ವಿಸರ್ಜನೆ ಮಾಡಬೇಕಾಗುತ್ತದೆ. ಶುಕ್ರವಾರ ನೀವು ಸಂಜೆ ಸಮಯದಲ್ಲಿ ಸೂರ್ಯಾಸ್ತ ಆಗುವ ಮುಂಚೆ ಜ್ಯೇಷ್ಠಾದೇವಿಯನ್ನು ನೀವು ವಿಸರ್ಜನೆ ಮಾಡಬೇಕಾಗುತ್ತದೆ. ವಿಸರ್ಜನೆ ಆಗುವ ಮುಂಚೆ ಎಲ್ಲ ಪ್ರಸಾದ ಎಲ್ಲದನ್ನು ಸಹ ನೀವು ಖಾಲಿ ಮಾಡಿರಬೇಕು. ಪ್ರಸಾದ, ಹಣ್ಣುಗಳು ಎಲ್ಲದನ್ನು ಸಹ ನೀವು ಖಾಲಿ ಮಾಡಬೇಕಾಗುತ್ತದೆ. ಜ್ಯೇಷ್ಠಾದೇವಿಯ ಒಂದು ವಿಸರ್ಜನೆಗೆ ಅದು ಕಲಸದ ನೀರು, ವಿಳೆದೆಲೆ, ಜ್ಯೇಷ್ಠಾದೇವಿಯ ಅದು ಗೋಪುರ ಅಂದರೆ ಜ್ಯೇಷ್ಠಾದೇವಿಯ ಒಂದು ವಿಗ್ರಹ, ಹೂವು, ಗೆಜ್ಜೆ ವಸ್ತ್ರ, ಮಾಂಗಲ್ಯ, ಪ್ರಸಾದ, ಸ್ವಲ್ಪ ಮಟ್ಟಿಗೆ ಪ್ರಸಾದನೂ ಸಹ ನಾವು ಇರಬೇಕಾಗುತ್ತದೆ. ಹಾಗೆ ತಾಂಬೂಲ ಎಲ್ಲರ ಸಮೇತ ಅದನ್ನು ಒಂದು ವಿಸರ್ಜನೆ ಮಾಡಬೇಕು. ಇದನ್ನು ನೀವು ಯಾವ ಕಡೆಗೆ ಒಂದು ವಿಸರ್ಜನೆ ಮಾಡಬೇಕಂದ್ರೆ ನದಿಗೆ ಹಾಕ್ಬೋದು, ಬಾವಿಗೆ ಹಾಕ್ಬೋದು, ಏನೂ ಸಹ ನಮಗೆ ಸಿಗುವುದಿಲ್ಲ ಅನ್ನೋದಾದರೆ ಯಾರು ತುಳಿಯದೇ ಇರುವಂಥ ಜಾಗಗಳಿಗೆ ಅದನ್ನು ನೀವು ಹಾಕಿಬಿಡಿ. ಈ ಪೂಜೆಯನ್ನು ಒಂದು ಗುರುವಾರ ಬೆಳಿಗ್ಗೆನೇ ಮಾಡ್ಕೋಬೇಕಾಗುತ್ತೆ. ಸೂರ್ಯೋದಯ ಆಗಿದ ನಂತರ. ಹಾಗೆ ವಿಸರ್ಜನೆ ಶುಕ್ರವಾರ ಸೂರ್ಯಾಸ್ತ ಆಗುವ ಮುಂಚೆನೇ ಮಾಡಬೇಕಾಗುತ್ತದೆ. ನೋಡಿದ್ರೆ ಫ್ರೆಂಡ್ಸ್, ನಮಗೆ ಜ್ಯೇಷ್ಠಾದೇವಿಯ ಒಂದು ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೇನೆ. ಸಂಪೂರ್ಣವಾದ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.